ನಿಧಾನವಾಗಿ ಮುರಿದ್ರೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಇದೆ, ಒಳಗಡೆ ಮೃದುವಾಗಿ ಪದ್ರವಾಗಿ ಸಿಹಿ ತುಂಬಿಕೊಂಡಿದೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆಂದ ಬಂದಿದೆ. ತಿಪ್ಟೂರಿಗೆ ಹೋದಾಗ ಅಪ್ಪ ಒಂದು ಕಡೆಯಿಂದ ಬಾದುಷಾ ತಂದು ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ ಬಾದುಷಾ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ. ಇವತ್ತು ನನ್ನ ಹಸ್ಬೆಂಡು ಆ ಸ್ವೀಟ್ ತಿನ್ನಂಗಾಗಿದೆ ಅಂತ ಹೇಳಿದರು. ಸರಿ ಅಂತೇಳಿ ಮನೆಯಲ್ಲೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಒಂದು ಅಗಲವಾಗಿರೋ ಪಾತ್ರೆಗೆ 2 ಲೋಟದಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಸುಮಾರು ಒಂದು 150 ಗ್ರಾಮ್ನಷ್ಟಿದೆ. ಇದೇ ಲೋಟದ ಅಳತೆಯಲ್ಲಿ ನಾನು ಉಳಿದ ಸಾಮಗ್ರಿಗಳನ್ನ ಉಪಯೋಗಿಸ್ತಿದ್ದೀನಿ. ಅರ್ಧ ಲೋಟದಷ್ಟು ಮೆಲ್ಟ್ ಆಗಿರೋ ತುಪ್ಪ ರೂಮ್ ಟೆಂಪ್ರೇಚರಲ್ಲಿದೆ, ಅದನ್ನು ಇದಕ್ಕೆ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡಬೇಕು. ಸ್ಪೂನ್ನಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಹೊಂದ್ಕೊಳಲ್ಲ, ಹಾಗಾಗಿ ಕೈನಲ್ಲಿ ಚೆನ್ನಾಗಿ ಉಜ್ಜಿ ಮಿಕ್ಸ್ ಮಾಡಬೇಕು. ತುಪ್ಪ ಮೈದಾ ಹಿಟ್ಟಿನ ಪ್ರತಿ ಕಣದಲ್ಲೂ ಸೇರ್ಕೋಬೇಕು. ಆ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ತುಪ್ಪ ಎಲ್ಲ ಕಡೆ ಹರಡ್ಕೊಂಡ ಮೇಲೆ ಇದನ್ನು ಈ ಥರ 2 ಕೈಗಳ ಮಧ್ಯದಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಈ ಥರ ಉಜ್ಜುತ್ತಾ ಇದ್ದರೆ ಆ ಕೈಯಿನ ಬಿಸಿಗೆ ತುಪ್ಪ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗುತ್ತೆ. ಈ ಹಿಟ್ಟು ಈಗ ಹೇಗೆ ಕಾಣಿಸ್ತಾ ಇದೆ ಅಂದರೆ ಬ್ರೆಡ್ಡನ್ನು ಚೂರು ಮಾಡಿದಾಗಿರುತ್ತಲ್ಲ ಆ ಥರ ಇದೆ. ಅಲ್ಲಿಗೆ ತುಪ್ಪನ ಇದಕ್ಕೆ ಎಷ್ಟು ಉಪಯೋಗಿಸ್ಬೇಕೋ ಆ ಹದ ಕರೆಕ್ಟಾಗಿದೆ. ತುಪ್ಪ ಅಥವಾ ಡಾಲ್ಡನ ತುಂಬ ಏನಾದರೂ ಹಾಕಿದರೆ ಬಾದುಷಾ ಎಲ್ಲ ಎಣ್ಣೆ ಹೀರ್ಕೊಂಬಿಟ್ಟು ಕದ್ರೋಗ್ಬಿಡುತ್ತೆ. ಹಾಗಾಗಿ ತುಪ್ಪ ನೋಡಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಈಗ ಇದಕ್ಕೆ ಅರ್ಧ ಲೋಟದಷ್ಟು ಮೊಸರು, 1 ಚಿಟಿಕೆಯಷ್ಟು ಸೋಡಾ ಹಾಕ್ತಿದ್ದೀನಿ. ಸುಮಾರು ಒಂದು 1/4 ಟೀ ಸ್ಪೂನ್ನಷ್ಟಿದೆ ಸೋಡಾ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟಿನ ಜೊತೆ ಇದನ್ನು ಕಲಿಸ್ಬೇಕು. ಮೊಸರಲ್ಲಿ ಸೋಡಾ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಿಟ್ಟಿನ ಜೊತೆ ಕಲಸಿದ್ರೆ ಸೋಡದ ಅಂಶ ಪ್ರತಿ ಹಿಟ್ಟಿನ ಕಣದಲ್ಲೂ ಸೇರ್ಕೊಳ್ಳುತ್ತೆ. ಈಗ ಇದಕ್ಕೆ ನಾನು ಒಂದು 2-3 ಸ್ಪೂನ್ನಷ್ಟು ಅಷ್ಟೇ ನೀರನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇದನ್ನು ಕಲಿಸ್ಲಿಕ್ಕೆ ತಂಪಾಗಿರೋ ನೀರನ್ನು ಉಪಯೋಗಿಸ್ತಿದ್ದೀನಿ. 1 ಲೋಟದಷ್ಟು ನೀರಿಗೆ, ಅದು ನೀರು ರೂಮ್ ಟೆಂಪ್ರೇಚರಲ್ಲಿದೆ, ಅದಕ್ಕೆ 2 ಪೀಸು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಅದು ಕರಗಿದ ಮೇಲೆ ಆ ನೀರನ್ನು ಈ ಹಿಟ್ಟಿಗೆ ಹಾಕಿ ಕಲಿಸ್ತಿದ್ದೀನಿ. ನಾನಿಲ್ಲಿ ಬಳಸೋದು ಸುಮಾರು ಒಂದು 2-3 ಟೇಬಲ್ ಸ್ಪೂನ್ನಷ್ಟು ಅಷ್ಟೇ ನೀರೇನು ತುಂಬ ಬೇಕಾಗಲ್ಲ. ನೀರೇನಾದರೂ ಜಾಸ್ತಿ ಹಾಕ್ಬಿಟ್ರೆ ಇದು ತೆಳುವಾಗ್ಬಿಡುತ್ತೆ. ಹಾಗಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಕಲಿಸ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಿಧಾನವಾಗಿ ಚೆನ್ನಾಗಿ ನಾದುತ್ತಾ ಕಲಿಸ್ಬೇಕು. ತುಂಬ ಶಕ್ತಿ ಬಿಟ್ಟು ಕಲಸೋದು ಬೇಡ, ಮೃದುವಾಗೇ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಟಿದ್ದೀನಿ. ಈಗ ಇದನ್ನು ಒಂದು ಅರ್ಧ ಗಂಟೆ ಹೀಗೇ ನೆನೆಲಿಕ್ಕೆ ಬಿಡಬೇಕು. ಇದ್ರ ಮೇಲೆ ಒಂದು ಒದ್ದೆ ಬಟ್ಟೆ ಮುಚ್ಬೋದು ಅಥವಾ ಒಂದು ಬೌಲ್ನ ಮುಚ್ಚಿಟ್ಟು ನೆನೆಲಿಕ್ಕೆ ಬಿಡ್ತಾಯಿದ್ದೀನಿ. ಈಗ ಒಂದು ಪಾತ್ರೆನ ಕಾಯಲಿಕ್ಕಿಟ್ಟು ನಾನು ಯಾವ ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ನೋ ಅದೇ ಕಪ್ಪಿನ ಅಳತೆಯಲ್ಲಿ 3 ಕಪ್ನಷ್ಟು ಸಕ್ಕರೆನ ಪಾತ್ರೆಗೆ ಹಾಕಿ 1.5 ಕಪ್ನಷ್ಟು ನೀರು ಹಾಕಿ ಕಾಯಿಸ್ತಾ ಇದ್ದೀನಿ. ನಮಗೆ ಈಗ 1 ಎಳೆ ಪಾಕ ಬರೋ ತನಕ ಇದನ್ನು ಕಾಯಿಸ್ಬೇಕು. ನೀರಿನ ಅಂಶ ಏನಾದರೂ ಜಾಸ್ತಿ ಆದರೆ ತುಂಬ ಹೊತ್ತು ಕಾಯಿಸ್ಬೇಕಾಗತ್ತೆ. ಈ ಥರ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಪಾಕನ ಬೆರಳಲ್ಲಿ ತೆಗೆದು ನೋಡಿ ಪಾಕ ಸರಿಯಾಗಿ ಬಂದಿದೆಯೋ ಇಲ್ವೋ ಚೆಕ್ ಮಾಡಬೇಕು. ಸೌಟ್ನಲ್ಲಿ ಸ್ವಲ್ಪ ತೆಕ್ಕೊಂಡು ಅದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಬೆರಳಲ್ಲಿ ಅದ್ದಿ ಚೆಕ್ ಮಾಡ್ತಾಯಿದ್ದೀನಿ. ತುಂಬ ಪಾಕ ಗಟ್ಟಿಯಾದರೆ ನಮಗೆ ಬಾದುಷಾ ಮೇಲೆ ಪಾಕ ಜಾಸ್ತಿ ಕೂತು ಗಟ್ಟಿಯಾಗುತ್ತೆ. ಈ ಥರ ಅಂಟು ಪಾಕ ಸ್ವಲ್ಪ ಸಣ್ಣ ಎಳೆ ಪಾಕ ಬಂದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಬಣ್ಣಕ್ಕಾಗಿ ಅಡಿಗೆ ಅರಿಶಿಣನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು, ಇದು ಬಿಸಿ ಇರಬೇಕು, ಪಾಕ ಬಿಸಿ ಇರಬೇಕು, ತಣ್ಣಗಾಗಬಾರ್ದು. ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಈಗ ನಾವು ಕಲಸಿಟ್ಟಿರೋ ಹಿಟ್ಟನ್ನು ತೆಗೆದು ನೋಡಿದ್ರೆ ಸ್ಮೂತಾಗಿ ಚೆನ್ನಾಗಿತ್ತು. ಸುಮಾರು ಅರ್ಧ ಗಂಟೆ ಆಗಿದೆ ಇದನ್ನು ಕಲಸಿ. ಮತ್ತೊಂದು ಸಾರಿ ಇದನ್ನು ಮೃದುವಾಗಿ ಕಲಸಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ನೋಡಿ, ಈ ಥರ
ಹಿಂಗೆ ತಿರ್ಚಿ ನೋಡಿದರೆ ಪದರ ಪದರದ ಥರ ಬಂದಿರಬೇಕು. ಆಗ ಹಿಟ್ಟಿನ ಹದ ಸರಿ ಇದೆ ಅಂತೇಳಿ. ಬಾದುಷಾ ಪದರ ಚೆನ್ನಾಗಿ ಬರುತ್ತೆ ಈ ಥರ ಹಿಟ್ಟಿದ್ರೆ. ಇದನ್ನು ಸುಮಾರು ಸಣ್ಣ ಉಂಡೆ ಮಾಡ್ಕೊತಿದ್ದೀನಿ. ನಾನು ಪೇಟೆನಲ್ಲೆಲ್ಲ ಮಾರ್ತಾರಲ್ಲ ಅಷ್ಟು ದೊಡ್ಡ ಬಾದುಷಾ ಮಾಡ್ತಾಯಿಲ್ಲ, ಚಿಕ್ಕ ಸೈಜಿಂದು ಮಾಡ್ತಾಯಿದ್ದೀನಿ. ನಾನೀಗ ಕಲಸ್ಕೊಂಡಿರೋ ಹಿಟ್ಟಲ್ಲಿ ಸುಮಾರು ಒಂದು 15 ಬಾದುಷಾ ಆಗುತ್ತೆ ಅಷ್ಟೇ. ಸಣ್ಣ ನಿಂಬೆಹಣ್ಣಿನ ಗಾತ್ರದ ಉಂಡೆ ಮಾಡ್ತಾಯಿದ್ದೀನಿ. ಅದನ್ನು ತುಂಬ ಪ್ರೆಸ್ ಮಾಡಿ ನಾನು ಉಂಡೆ ಮಾಡ್ತಾಯಿಲ್ಲ, ಮೃದುವಾಗಿ ಉಂಡೆ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಿದ್ದೀನಿ. ನಾನು ಸ್ವಲ್ಪನೇ ಹಿಟ್ಟು ಕಲಸಿರೋದ್ರಿಂದ ಎಲ್ಲದನ್ನು ಉಂಡೆ ನಾನು ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಮಾಡ್ತೀರಾ ಅಂದರೆ ಉಂಡೆನ ಒಣಗಲಿಕ್ಕೆ ಬಿಡ್ದಂಗೆ ನಾವು ಈ ಥರ ಶೇಪೆಲ್ಲ ಕೊಟ್ಟ ಮೇಲೆ ಅದನ್ನು ಒಂದು ಪ್ಲೇಟು ಅಥವಾ ಬಟ್ಟೆ ಮುಚ್ಚಿ ಇಡಬೇಕು. ಇಲ್ಲಾಂದರೆ ಉಂಡೆಗಳೆಲ್ಲ ಡ್ರೈ ಆದಂಗೆ ಆಗುತ್ತೆ. ನಾನು ಸ್ವಲ್ಪ ಪ್ರಮಾಣದ ಬಾದುಷಾ ಮಾಡ್ತಾ ಇರೋದ್ರಿಂದ ಒಂದೇ ಸಾರಿ ನಾನು ಅಷ್ಟು ಉಂಡೆಗಳನ್ನು ಕಟ್ಟಿ 2 ಹಂತದಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ನುಣ್ಣಗೆ ಉಂಡೆ ಕಟ್ಟೋಕ್ಕೋದ್ರೆ ಪದರ ಹಾಳಾಗುತ್ತೆ, ಅದೊಂದು ನೆನಪಿರಬೇಕು ಬಾದುಷಾ ಮಾಡಬೇಕಾದ್ರೆ. ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೀನಿ. ಎಣ್ಣೆನೂ ಅಷ್ಟೇ ತುಂಬ ಹೊಗೆ ಆಡೋ ರೀತಿಯಲ್ಲಿ ಕಾಯಬಾರ್ದು, ಹದವಾಗಿ ಎಣ್ಣೆ ಕಾದಿರಬೇಕು. ಅಂದರೆ ಒಂದು ಚೂರು ನೀರನ್ನು ಅದ್ರ ಮೇಲೆ ಚಿಮುಕ್ಸಿದ್ರೆ ಆ ನೀರಿನಂಶ ಪಟ ಅಂತ ಹೇಳಿ ಖಾಲಿ ಆಗಬೇಕು, ಅಲ್ಲಿವರೆಗೂ ಎಣ್ಣೆ ಕಾದಿರಬೇಕು. ಈಗ ಇದಕ್ಕೆ ನಿಧಾನವಾಗಿ ನಾವು ಮಾಡ್ಕೊಂಡಿರೋ ಬಾದುಷಾನ ಎಣ್ಣೆ ಒಳಗೆ ನಿಧಾನವಾಗಿ ಇಡ್ತಾಯಿದ್ದೀನಿ. ಎಣ್ಣೆ ಸಿಡಿದಂಗೆ ನೋಡ್ಕೋಬೇಕು. ತುಂಬ ಉರಿ ಜಾಸ್ತಿ ಇಟ್ಟು ಫ್ರೈ ಮಾಡಿದ್ರೆ ಬೇಗ ಎಲ್ಲ ಮೇಲ್ಗಡೆ ಬೆಂದ್ಬಿಡುತ್ತೆ, ಒಳಗಡೆ ಬೇಯಲ್ಲ. ಯಾಕೆಂದರೆ ಇದು ದಪ್ಪ ಇರುತ್ತೆ ಉಂಡೆ, ಹಾಗಾಗಿ ಸಣ್ಣೂರಿನಲ್ಲಿ ನಿಧಾನವಾಗಿ ಬೇಯಿಸಬೇಕು. ನಿಧಾನವಾಗಿ ಬೆಂದಷ್ಟು ಒಳಗಡೆ ಇರೋ ಹಸಿ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಇದೆಲ್ಲ ಸ್ವಲ್ಪ ಬೆಂದಿದೆ. ಈಗ ಇದನ್ನು ನಿಧಾನವಾಗಿ ತಿರುವಾಗ್ತಾ ಇದ್ದೀನಿ. ಒಂದು ಹಿಬ್ಬೆ ಬೇಯಲಿಕ್ಕೆ ಸುಮಾರು ಒಂದು 8ರಿಂದ 10 ನಿಮಿಷನಾದರೂ ತೊಗೊಳುತ್ತೆ. ನಾನು ಮಾಡ್ಕೊಂಡಿರೋದು ತುಂಬ ಸಣ್ಣದಾಗಿದೆ ಉಂಡೆಗಳೆಲ್ಲ, ಹಾಗಾಗಿ ಬೇಗನೂ ಬೇಯುತ್ತೆ, ಒಳಗಡೆನೂ ಚೆನ್ನಾಗಿ ಬೇಯುತ್ತೆ. ಸ್ವೀಟ್ ಸ್ಟಾಲ್ಗಳಲ್ಲಿ ಡಾಲ್ಡಾನ ಹೆಚ್ಚಾಗಿ ಉಪಯೋಗಿಸ್ತಾರೆ. ಮುಂಚೆ ಎಲ್ಲ ಬಾದುಷಾಗಳು ಸಕ್ಕರೆ ಪಾಕ ಮೇಲ್ಗಡೆ ಗಟ್ಟಿಯಾಗಿ ಒಂದು ಲೇಯರ್ ಇರ್ತಾಯಿತ್ತು. ಈಗೆಲ್ಲ ತೆಳು ಪಾಕ ಮಾಡಿರ್ತಾರೆ ಮತ್ತು ಬಾದುಷಾ ಎಲ್ಲ ಜ್ಯೂಸಿಯಾಗಿರುತ್ತೆ. ಈ ಥರ ಇದ್ದರೆ ಬಾದುಷಾಗಳು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಈ ಥರ ತಟ್ಟು ನೋಡಿದರೆ ಒಂಥರ ಟಪ್ ಅಂತ ಅಂದರೆ ಚೆನ್ನಾಗಿ ಬೆಂದಿರೋ ಸೌಂಡ್ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇದು ತುಂಬ ಏನು ಎಣ್ಣೆ ಎಳೆಯಲ್ಲ, ನಿಧಾನವಾಗಿ ಬೇಯುತ್ತೆ ಅಷ್ಟೇ, ಬಿಟ್ಟರೆ ಎಣ್ಣೆ ಜಾಸ್ತಿ ಎಳೆಯಲ್ಲ ಇದು. ಈಗ ಬೇಯಿಸ್ಕೊಂಡಿರೋ ಅಷ್ಟೂ ಬಾದುಷಾಗಳನ್ನ ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಸಕ್ಕರೆ ಪಾಕ ತಣ್ಣಗಿರಬಾರ್ದು, ಬಿಸಿ ಇರಬೇಕು. ಈ ಬಿಸಿ ಬಾದುಷಾಗಳನ್ನ ಬಿಸಿ ಸಕ್ಕರೆ ಪಾಕಕ್ಕೆ ಹಾಕಿ ಒಂದು 5 ನಿಮಿಷನಾದರೂ ನೆನೆಯಲಿಕ್ಕೆ ಬಿಡಬೇಕು. ಎಲ್ಲ ಬಾದುಷಾಗಳಿಗೂ ಸುತ್ತ ಸಕ್ಕರೆ ಪಾಕ ಮೆತ್ಕೋಬೇಕು. ಹಾಗಾಗಿ ಎಲ್ಲಕ್ಕೂ ಸ್ವಲ್ಪ ಉಲ್ಟಾ ಎಲ್ಲ ಮಾಡಿ ಸಕ್ಕರೆ ಪಾಕದಲ್ಲಿ ಇವನ್ನ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. ಇದೆಲ್ಲ ನೆನೆಯೋದ್ರೊಳಗೆ ಇನ್ನೊಂದಿಬ್ಬೆ ಬಾದುಷಾನ ಬೇಯಿಸ್ತಾ ಇದ್ದೀನಿ. ಸಕ್ಕರೆ ಪಾಕದಲ್ಲಿ ಬಾದುಷಾ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಇಟ್ಕೋಬೇಕು. ಎಲ್ಲವೂ ಒಂದು ಪ್ಲೇಟ್ಗೆ ಎತ್ತಿಡ್ತಾ ಇದ್ದೀನಿ. ಈ ಪ್ಲೇಟಿಂದ ನಾನು ತಕ್ಷಣ ತೆಗೆದು ಬೇರೆ ಪ್ಲೇಟಿಗೆ ಇಡ್ತಿದ್ದೀನಿ. ಹಾಗಾಗಿ ಬಾದುಷಾಗೆ ಪಾಕ ಏನು ಜಾಸ್ತಿ ಮೆತ್ಕೊಳಲ್ಲ. ಪ್ಲೇಟ್ ಬದಲು ಈ ಜಾಲರಿ ಇರುತ್ತಲ್ಲ ಆ ಥರದ ಮೇಲೆ ಜೋಡಿಸ್ಬಿಟ್ರೆ ಬಾದುಷಾಗೆ ಎಷ್ಟು ಬೇಕೋ ಅಷ್ಟೇ ಸಕ್ಕರೆ ಪಾಕ ಉಳಿದು ಹೆಚ್ಚಾಗಿರೋದು ಕೆಳಗಡೆ ಸೋರೋಗುತ್ತೆ. ಇದಿಷ್ಟೇ ಸಿಂಪಲ್ಲಾಗಿ ಬಾದುಷಾನ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೋಬೋದು ತುಪ್ಪ ಉಪಯೋಗಿಸಿ. ನಮಗೆ ಇಷ್ಟು ಡಾರ್ಕ್ ಕಲರ್ ಬೇಡ ಅಂದರೆ ಇನ್ನೂ ಲೈಟ್ ಕಲರ್ ಆಗಿದ್ದಾಗಲೇ ತೆಗಿಬೋದು. ಆದರೆ ಇಷ್ಟು ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಒಳ್ಳೆ ಕಲರು ಬರುತ್ತೆ, ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.